ಇಡೀ ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. 10-12 ಜಿಲ್ಲೆಗಳಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗಿರ್ತಕ್ಕಂಥದ್ದು, ಜಲಾವೃತಿಗೊಂಡಿರ್ತಕ್ಕಂಥದ್ದು, ಸಾಕಷ್ಟು ಭೂಕುಸಿತಗಳಿರ್ಬೋದು, ಗುಡ್ಡೆ ಕುಸಿತ ಆಗಿರ್ತಕ್ಕಂಥದ್ದು, ಮಣ್ಣು ಕುಸಿತ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲ ಕಂಡು ಬರ್ತಾ ಇದೆ, ನೋಡ್ತಾ ಇದ್ದೇವೆ. ಅದರಲ್ಲೂ ಕೇರಳದಲ್ಲಿ ವಯನಾಡಿನಲ್ಲಿ ನಮ್ಮ KR ಪೇಟೆ ಮೂಲದ ಗ್ರಾಮದ ಒಬ್ಬರು ಅಜ್ಜಿ, 55 ವರ್ಷದ ಹೆಣ್ಣುಮಗಳು, ಜೊತೆಯಲ್ಲಿ 2.5 ವರ್ಷದ ಒಬ್ಬ ಬಾಲಕ ನಿಹಾಲ್ ಅಂತ ಮೃತಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂಥರ ಕರುಳು ಕೀಳ್ತಕ್ಕಂಥ ಒಂದು ದೃಶ್ಯ. ಭಾಳ ನೋವು ಆಗ್ತದೆ. ಎಲ್ಲ ಭಗವಂತನ ಆಟ. ಪ್ರಕೃತಿಯ ವಿಕೋಪಕ್ಕೆ ಸಾಕಷ್ಟು ಜನ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ, 271 ಜನ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು. ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇವತ್ತು ನನ್ನ ಮನಸ್ಸಿಗೆ ಭಾಳ ಬೇಸರ ಆಯಿತು, ನೋವಾಯಿತು. ಹಾಗಾಗಿ ನಮ್ಮ KR ಪೇಟೆ ವಿಧಾನಸಭಾ ಕ್ಷೇತ್ರದ ಮಂಜಣ್ಣವರು ಶಾಸಕರು ನಮ್ಮ ಜೊತೆಗೂಡಿ KR ಪೇಟೆಯ ಕುಟುಂಬಸ್ಥರನ್ನ ಭೇಟಿ ಮಾಡಿ ಭಗವಂತ ಅವರಿಗೆ ಆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಕೊಡಲಿ ಅಂತಕ್ಕಂಥದ್ದು ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದಷ್ಟೇ. ಇದನ್ನೆಲ್ಲ ಹೊರತುಪಡಿಸಿ ಪಾಂಡುಪುರಕ್ಕೆ ಈಗ ತಾನೇ ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣ ಅವರ ಜೊತೆಯಲ್ಲಿ ಎಣ್ಣೆ ಹೊಳೆಕೊಪ್ಪಲು ಊರಿಗೆ ಬಂದು, ಗ್ರಾಮಕ್ಕೆ ಬಂದು ಇವತ್ತೇನು ಭೇಟಿ ಕೊಟ್ಟಿದ್ದೇನೆ. ಇಲ್ಲಿ ಮಾನ್ಯ ಪುಟ್ಟರಾಜಣ್ಣ ಅವರು, ಕುಮಾರಣ್ಣ ಅವರು ಈ ಬಾರಿ 2ನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ, ಪುಟ್ಟರಾಜಣ್ಣ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆಯನ್ನು ಕಟ್ಟಿರ್ತಕ್ಕಂಥದ್ದು ಈಗ ತಾನೇ ಪುಟ್ಟರಾಜಣ್ಣ ಅವರು ನನ್ನ ಗಮನಕ್ಕೆ ತಗೊಂಡು ಬಂದರು. ಅದನ್ನು ವೀಕ್ಷಣೆಯನ್ನು ಮಾಡಿದ್ದೇನೆ. ಜೊತೆಯಲ್ಲಿ ಈಗೇನು ಕಾವೇರಿ ಮೂಲದ ನದಿ ತುಂಬಿ 1,70,000 ಕ್ಯೂಸೆಕ್ಸ್ ನೀರು ಓವರ್ಫ್ಲೋ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಇವತ್ತು ಸಂಪೂರ್ಣ ಎಲ್ಲ ಕಡೆ ಜಲಾವೃತಗೊಂಡಿದೆ. ಜೊತೆಯಲ್ಲಿ ವಿಶೇಷವಾಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿವರೆಗೂ ಕೂಡ ಸಾಕಷ್ಟು ನೀರು ಎಲ್ಲ ಕಡೆ ತುಂಬಿದೆ ಅಂತಕ್ಕಂಥದ್ದನ್ನು ಊರಿನ ಗ್ರಾಮಸ್ಥರು ಕೂಡ ಇವತ್ತು ಪುಟ್ಟರಾಜಣ್ಣ ಅವರ ಗಮನಕ್ಕೆ, ನನ್ನ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಸಣ್ಣ ಪುಟ್ಟ ಕೆಲವೊಂದಷ್ಟು ಇನ್ನೂ ಬಾಕಿ ಇರ್ತಕ್ಕಂಥ ಕೆಲಸದ ಬಗ್ಗೆ ನಮಗೆ ಮನವರಿಕೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಮಾನ್ಯ ಪುಟ್ಟರಾಜಣ್ಣ ಅವರು ಕೂಡ ವಿಶ್ವಾಸವನ್ನು ಮೂಡಿಸಿದ್ದಾರೆ. ಸ್ಥಳೀಯ ಶಾಸಕರು ಏನು ಜೈಲಿಗೆ ಹೋಗಿ ಸ್ನೇಹಿತರನ್ನ ನೋಡ್ತಾರೆ, ಇಲ್ಲಿ ಸಂಕಷ್ಟದಲ್ಲಿರೋ ರೈತರಿಗೆ ನೆರವಾಗ್ತಿಲ್ಲ ಅನ್ನೋದೊಂದು. ಈಗ ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲಣ್ಣ. ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಮತದಾರರು, ಪ್ರಜೆಗಳು ಅತ್ಯಂತ ಪ್ರಜ್ಞಾವಂತರು, ಬುದ್ಧಿವಂತರು. ಅದರಲ್ಲೂ ವಿಶೇಷವಾಗಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಪ್ರಜ್ಞಾವಂತಿಕೆಯಿಂದ ನಡ್ಕೊಳ್ತಕ್ಕಂಥ ಜನತೆ ಮಂಡ್ಯ ಜಿಲ್ಲೆ ಜನತೆ. ಹಾಗಾಗಿ ಇವತ್ತು ನಾವು ಪುಟ್ಟರಾಜಣ್ಣ ಅವ್ರ ಬಗ್ಗೆ ಹೇಳಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಇವತ್ತು ಬಹುಶಃ ಈ ಗಿಡ ಮರಗಳೇ ಇವತ್ತು ಪುಟ್ಟರಾಜಣ್ಣ ಅವರು ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಬಗ್ಗೆ ಮಾತನಾಡ್ಬೋದು. ಮಾತು ಬಂದರೆ ಅವೇ ಮಾತಾಡ್ತವೆ. ಆ ಮಟ್ಟಕ್ಕೆ ಇವತ್ತು ಪುಟ್ಟರಾಜಣ್ಣ ಅವರು ಹಲವಾರು ವರ್ಷಗಳಿಂದ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆಯ ಒಂದು ಮನಸ್ಸಿನಲ್ಲಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಪುಟ್ಟರಾಜಣ್ಣ ಅವರು ಉಸ್ತುವಾರಿ ಮಂತ್ರಿಗಳಾಗಿ ಜಿಲ್ಲೆಯ ಜನತೆಯ ಒಂದು ಸೇವೆ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಬೈ ಎಲೆಕ್ಷನ್ ಮತ್ತೆ ಏನಾದ್ರು ಸ್ಪರ್ಧೆ ಮಾಡ್ತಾರೆ ಹೇಗೆ? ಆ ಒಂದು ಕ್ಷೇತ್ರದ ಇನ್ನೂ ಕೂಡ ನಿಗೂಢ ಆಗಿದೆ. ಆ ಒಂದು ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಮಾನ್ಯ ಕುಮಾರಣ್ಣ ಅವರು ಪ್ರತಿನಿಧಿಸ್ತಿರ್ತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ. ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾನ್ಯ ಕುಮಾರಣ್ಣ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷೇತ್ರ ಈಗ ತೆರವಾಗಿದೆ. ಒಂದು ಕಡೆ ಪಕ್ಷದ ಕಾರ್ಯಕರ್ತರುಗಳು ಏನು ನಮ್ಮ ಸಾಂಪ್ರದಾಯಿಕ ಮತಗಳು ಯಾರನ್ನೇ ಅಭ್ಯರ್ಥಿಯಾಗಿ ಮಾಡಿದಂಥ ಸಂದರ್ಭದಲ್ಲೂ ವರದೇಗೌಡರು ಸಾಹೇಬ್ರ ಕಾಲದಿಂದನೂ ಸಾಕಷ್ಟು ಇವತ್ತು ನಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದೆ. ಆ ಕ್ಷೇತ್ರದ ಜನತೆ
JDS ಪಕ್ಷದ ಪರವಾಗಿ ದೇವೇಗೌಡರು ಸಾಹೇಬ್ರ ಮೇಲೆ ವಿಶೇಷವಾಗಿ ಇಗ್ಲೂರು ಬ್ಯಾರೇಜ್ನ ಕಟ್ಟಿರ್ತಕ್ಕಂಥದ್ದು ದೇವೇಗೌಡರು ಇವತ್ತಿಗೂ ಕೂಡ ಕ್ಷೇತ್ರದ ಜನತೆ ಮರ್ತಿಲ್ಲ. ದೊಡ್ಡ ಸಾಹೇಬ್ರ ಮೇಲೆ ಅಷ್ಟೇ ಒಂದು ಮನಸ್ಸಿನಲ್ಲಿ ಈಗಲೂ ಕೂಡ ಜನ ನೆನೆಸ್ಕೊಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಜೊತೆಯಲ್ಲಿ ಕುಮಾರಣ್ಣವ್ರಿಗೂ ಕೂಡ 2 ಬಾರಿ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥದ್ದು ಚನ್ನಪಟ್ಟಣದ ಮಹಾಜನತೆ. ಜೊತೆಯಲ್ಲಿ ಕಾರ್ಯಕರ್ತರ ಭಾವನೆಗಳು, ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರ ಭಾವನೆಗಳನ್ನ ಕ್ರೋಢೀಕರಿಸಿ ಕೇಂದ್ರದ ನಾಯಕರು ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರು ಜೊತೆಯಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೂತು ಅತಿ ಶೀಘ್ರದಲ್ಲೇ ಬಗೆಹರಿಸ್ತೀವಿ. ನಾವು NDA ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ತೀರ್ಮಾನಗಳು ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ, ಒಂದು ಕಡೆ ಜನತಾದಳ ಪಕ್ಷ, ಎರಡೂ ಕಡೆ ನಾವು ವಿಶೇಷವಾಗಿ ತಳಮಟ್ಟದ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಒತ್ತಾಯ ಮಾಡಿದ್ರು ನಿಖಿಲ್ ಅವರು ಅಭ್ಯರ್ಥಿ ಆಗ್ತಾರೆ. ನನ್ನ ಮುಂದೆ ಇವತ್ತು ಇರ್ತಕ್ಕಂಥದ್ದನ್ನ ಇನ್ನು 3.5-4 ವರ್ಷಗಳ ಕಾಲ ಏನು ಬಾಕಿ ಇದೆ, ನನಗೆ ಸಂಘಟನೆಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪಕ್ಷದ ಹಿರಿಯಕರು ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ಸಾಹೇಬರ ಒಂದು ಆಶೀರ್ವಾದ, ಜೊತೆಯಲ್ಲಿ ಮಾನ್ಯ ಕುಮಾರಣ್ಣವರ ಒಂದು ನಾಯಕತ್ವದಡಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ತಳಮಟ್ಟದ ಕಾರ್ಯಕರ್ತರುಗಳು ಇವತ್ತೇನು ಹಲವಾರು ವರ್ಷಗಳಿಂದ ಈ ಪಕ್ಷದ ಪರವಾಗಿ ದುಡಿಮೆಯನ್ನು ಮಾಡಿದ್ದಾರೆ, ಅಂಥವರಿಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನತೆಯ ಒಂದು ಆಶೀರ್ವಾದದಿಂದ ಪಕ್ಷ ಅಧಿಕಾರಕ್ಕೆ ಬರೋದು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತರನ್ನು ಗುರುಸ್ತಕ್ಕಂಥ ಒಂದು ಕೆಲಸ ಈ ನಿಖಿಲ್ ಕುಮಾರಸ್ವಾಮಿ ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಕಟ್ಕೊಂಡು ಈಗ ತಾನೇ ನೂತನವಾಗಿ JDLP ನಾಯಕರಾಗಿ ಮಾನ್ಯ ಸುರೇಶ್ ಬಾಬಣ್ಣವರು ಕೂಡ ಮೊದಲನೇ ಬಾರಿ JDLP ನಾಯಕರಾದ ನಂತರ ಇವತ್ತು ಮಂಡ್ಯ ಜಿಲ್ಲೆಯ ಒಂದು ಪ್ರವಾಸದಲ್ಲಿ ನನ್ನ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಒಂದು ಜೊತೆಯಲ್ಲೂ ಕೂಡ ಅವರ ಅನುಭವ ಸಾಕಷ್ಟು ಇದೆ. ಸಂಘಟನೆ ವಿಚಾರವಾಗಿ ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದೇವೆ. ಎಲ್ಲ ಜಿಲ್ಲಾ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿ ಪ್ರವಾಸವನ್ನು ಶುರು ಮಾಡ್ತಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.